ಸುಮ್ಮನೆ ಕೂತ್ಕೊಳ್ಳಿ. ಏನ್ ನೀವೇನು ಅಲ್ಲ, ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ಇರ್ತೀರಿ ನೀವು. ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ. ಅಲ್ಲ, ಪ್ರಶ್ನೆ ಉಲ್ಟಾ ನಿಮಿಷ. ಅಲ್ಲ ಸಿಂಪ್ಲಾ ಅಲ್ಲ ಆಯ್ತ್ರಿ, ಆಯ್ತ್ರಿ. ಸಿಂಪ್ಲಾ ಪ್ಲಾಟ್ ಓದಿದಾರೆ ನೀವು. ಮಧ್ಯಮ ಹೌದ್ರಿ, ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ. ಅರೆ ಅಲ್ಲ ನೋಡ್ರಿ, ಹಂಗಲ್ರಿ. ನೀವು ಸಿಮ್ಲಾ ಅಲ್ಲೇ ಸಿಮ್ಲಾ ಬಗ್ಗೆ ಏನು ಸಂಬಂಧ ರೀ? ನಾನೆಲ್ಲ ಎಸ್ಕೇಪ್ ಆಗಿದ್ದೀನಿ. ಏನ್ ಎಸ್ಕೇಪ್ ಆಗಿದ್ದೀನಿ? ಇದು ಕಳೆದ 11 ವರ್ಷದಿಂದ ಏನ್ ನಡೀತಾ ಇದೆ. ಅದಕ್ಕೆ ನಮ್ಮ ಫ್ರೆಂಡ್ಗೆ ಹೇಳೋದು, ನೀವ್ ಹೇಳಿದ್ದು ಆಯ್ತು, ಎಲ್ಲ ಸರಿ ಇರ್ಲಿಕ್ಕಿಲ್ಲ ಹಿಂದ್ಗಡೆ. ಅಂದ್ರೇನು? ಅಂದ್ರೆ ನಿಮ್ ತಾತ ಮಾಡಿದ ತಪ್ಪು ನೀನ್ ಸರಿ ಒಪ್ಕೋಬೇಕು, ನಿಮ್ಮಪ್ಪ ಮಾಡಿದ ತಪ್ಪು ನಾವು ಒಪ್ಕೋಬೇಕು, ನೀನ್ ಮಾಡಿದ ತಪ್ಪು ಮುಚ್ಚಾಕಬೇಕಾ? ಎಳೆಯ ಸುಮ್ನೆ ಏನನ್ನ ಮಾತಾಡ್ಬೇಡ. ಯು ಹ್ಯಾವ್ ಟು ಲಿಸನ್. ಐ ಹ್ಯಾವ್ ಕಾಲ್ಡ್. ಕೇಳಿರ್ಲಿ, ಐ ಆಮ್ ನಾಟ್ ಏರ್ ಟು ಟಾಕ್ ಟು ಯು. ಐ ಆಮ್ ನೋಡ್ರಿ, ಏನ್ ಮಾಧ್ಯಮದಲ್ಲಿ ಬಟ್ ಮಾಡಿದೀವಿ ಅಲ್ರಿ? ಏನು ಮಧ್ಯಮ ಹೌದ್ರಿ, ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ. ಅರೆ ಅಲ್ಲ ನೋಡ್ರಿ, ಹಂಗಲ್ರಿ. ನೀವು ಸಿಮ್ಲಾ ಅಲ್ಲೇ ಸಿಮ್ಲಾ ಬಗ್ಗೆ ಏನು ಸಂಬಂಧ ರೀ? ನಾನೆಲ್ಲ ಎಸ್ಕೇಪ್ ಆಗಿದ್ದೀನಿ. ಏನ್ ಎಸ್ಕೇಪ್ ಆಗಿದ್ದೀನಿ? ಏನ್ ಎಸ್ಕೇಪ್? ತಡ್ರಿ ಒಂದು ನಿಮಿಷ. ಸಂತೋಷ್ ಲಾಡ್ ಕೇಳ್ತಾರೆ ಪತ್ರಕರ್ತರಿಗೆ, ನೀವು ಬಿಜೆಪಿ ಕಾರ್ಯಕರ್ತರ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಕೇಳ್ತಾರೆ. ಪತ್ರಕರ್ತರೆ, ನಿಮ್ಮ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಒಬ್ಬ ಸಚಿವರಾದವರು ಪದೇ ನಿಮಗೆ ನಿಮ್ಮ ಬದ್ಧತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ನೈತಿಕತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ಮೌಲ್ಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೂ ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳನ್ನ ಹೊಗಳುಭಟ್ಟರನ್ನಾಗಿ, ರಾಜಕಾರಣಿಗಳನ್ನ ಮೇಲಕ್ಕೇರಿಸುತ್ತಿರುವಂತಹ ನಮ್ಮ ಕನ್ನಡದ ಮಾಧ್ಯಮಗಳಿಗೆ ನಿಜಕ್ಕೂ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಏನ್ ಎಸ್ಕೇಪ್ ಆಗಿದೆ? ಅಲ್ಲಿ ತಡ್ರಿ ಮಾತಾಡೋಣ. ಅದೇ ಅಲ್ಲ, ಏನ್ ಎಸ್ಕೇಪ್ ಆಗಿದೆ ಹೇಳ್ರಿ. ಅದು ಗೊತ್ತಿಲ್ರಿ. ಅದಕ್ಕೆ ನಾವು ಅದಕ್ಕೆ ನಮ್ದೇನಾಗಿದೆ ಗೊತ್ತಾ? ಟ್ರಂಪ್ನವರು ಪದೇ ಇಟ್ ಇಸ್ ಬಿಕಾಸ್ ಆಫ್ ಟ್ರೇಡ್ ಅಂತ ಹೇಳ್ತಿದ್ದಾರೆ, ಆಯ್ತಲ್ವಾ? ಈಗ ನಾವು ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ನಮಗೆ ಸಹಜವಾಗಿ ಬರ್ತವೆ. ಈಗ 83 ಏನಾಗಿದ್ದು 70 ಆಗಿರುತ್ತೆ ನಾವು ರೆಫರೆನ್ಸ್ ಆಗಿ ಹೇಳ್ಬೋದು. ನನಗೂ ಸ್ವಲ್ಪ ಅಧ್ಯಯನ ಕೊಟ್ಟು ನಾನು ಅಧ್ಯಯನ ಮಾಡ್ಕೊಂಡ್ ಬರ್ತೀನಿ. ಈಗ ಬಲೂಚಿಸ್ತಾನ್ ಬಗ್ಗೆ ಅವ್ರು ಕೇಳಿದ್ರೆ ನನ್ನ ಬಗ್ಗೆ ಮಾಹಿತಿ ಇಲ್ಲ, ಸುಳ್ಳು ಹೇಳ್ಬಾರ್ದು. ಅವರು ಸಿಮ್ಲಾ ಪ್ಯಾಕ್ಟ್ ಬಗ್ಗೆ ಬೆಳೆದು ಸಿಮ್ಲಾ ಪ್ಯಾಕ್ಟ್ ಬಗ್ಗೆ ಹೇಳಿದೆ. ಅದಾದ ತಕ್ಷಣ ಇವತ್ತು ಈ ವಿಷಯ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ಇವ್ರು ನಮ್ಮನೆ ಕೇಳೋದು. ಈಗ ಯಾವಾಗ ಇವ್ರನ್ನ ಪ್ರಶ್ನೆಗಳು ಏನಾನ ಕೇಳಿದ ತಕ್ಷಣ ಈ ತರ ಸಹಜವಾಗಿ ಪ್ರಿಪೇರ್ ರೀ. ನಾನು ಹೇಳ್ತಿರೋದು, ನಾನು ಮಾಧ್ಯಮವ್ರನ್ನ ಕೇಳ್ರಿ ಅಂತ ಹೇಳಿ ನಾನು ಕೇಳ್ರಿ. ಒಂದ್ ನಿಮಿಷ ಕೇಳ್ರಿ. ಲೆಟ್ ಮಿ ಕಂಪ್ಲೀಟ್. ನಾನು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಪ್ರಶ್ನೆ ಕೇಳ್ರಿ ಅಂತ. ಮಾಧ್ಯಮವ್ರನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಿ, ಈ ತರದ ಪ್ರಶ್ನೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊರ್ದು ನಾನು ಬ್ಲೇಮ್ ಮಾಡಕ್ ಹೋಗಿಲ್ಲ. ಹೇಳಿ ಯಾರು ರೀ? ಸಿಎಂ ಅವರು ರೆಫರೆನ್ಸ್ ಯಾವ ರೆಫರೆನ್ಸ್ ಹೇಳಿದಾರೆ ಗೊತ್ತಾ? ಅನಿವಾರ್ಯತೆ ಇದ್ರೆ ಮಾಡ್ರಿ ಅನ್ನೋ ರೆಫರೆನ್ಸ್ ಅವ್ರು ಹೇಳಿರ್ತಕ್ಕದ್ದು. ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್. ಈಗ ಅದೆಲ್ಲ ಬಿಟ್ಟು ಆಲ್ ಪಾರ್ಟಿ ಸ್ಟ್ಯಾಂಡಿಂಗ್ ನಾಗ ಏನಾಗಿತ್ತಲ್ಲಿ ಎಲ್ಲಾ ಪಾರ್ಟಿಗಳು ನೋಡ್ರಿ, ನಾನು ಒಬ್ಬ ಇಂಡಿವಿಜುವಲ್ ಆಗಿ ನನ್ನ ಅಭಿಪ್ರಾಯನ ಬೇರೆ, ಪಾರ್ಟಿ ಸ್ಟ್ಯಾಂಡೇ ಬೇರೆ ಇರ್ತದೆ. ಇವತ್ತು ಬಿಜೆಪಿನ ಕಡೆ ಕೆಲವರು ಬ್ಯಾಡ್ ಇರ್ಬೋದು, ಕೆಲವರು ಓಕೆನ ಇರ್ಬೋದು. ಅದಕ್ಕೇನು ಸಂಬಂಧ ಇದೆ? ಇಂಡಿವಿಜುವಲ್ ಅಭಿಪ್ರಾಯಗಳು ನಮ್ಮಲ್ಲಿ ಅವು ಜಾಸ್ತಿ ಏನು ಬಹಳ ಬೆಳಕಿಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿ ಆಲ್ ಹ್ಯಾವ್ ಸ್ಟುಡ್, ಈವನ್ ಹಿ ಹ್ಯಾಸ್ ಸ್ಟುಡ್, ವಿ ಹ್ಯಾವ್ ಸ್ಟುಡ್. ಈವನ್ ಸಮ್ ಪೀಪಲ್ ಮೈಟ್ ಹ್ಯಾವ್ ಟೋಲ್ಡ್, ನೀವು ಯಾವುದೇ ಆರ್ಮಿ ವೆಟರನ್ಸ್ಗಳಿಗೆ ಹೋದ್ರೆ ವಾರಿಗೆ ಹೋಗ್ಬೇಡ್ರಿ ಅಂತ ಇವತ್ತು ಹೇಳ್ತಾ ಇದಾರೆ. ಇವತ್ತು ಬಹಳ ಜನ ಆರ್ಮಿ ವೆಟರನ್ಸ್ ಏನ್ ಹೇಳ್ತಾರೆ? ಯುದ್ಧಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದಾರೆ. ಅದಕ್ಕೇನು ಸಂಬಂಧ ಇಲ್ಲ. ಈಗ ಡಿಸಿಷನ್ ತಗೊಂಡಾದ್ಮೇಲೆ ಯುದ್ಧಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು 100% ಜನರ ಅಭಿಪ್ರಾಯ ಇರ್ಲಿಕ್ಕಿಲ್ಲ. ಸೊ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿರ್ತಕ್ಕಂಥ ವರ್ಜನ್ ಬೇರೆ ಇದೆ. ಅವ್ರನ್ನ ವಾರಿಗೆ ಹೋಗ್ಬೇಡ್ರಿ ಅಂತ ಹೇಳಿಲ್ಲ. ಸೊ ಅದನ್ನ ನೀವು ಯಾವ ರೀತಿ ಕೇಳಬೇಕು ನಿಮಗೆ ಬಿಟ್ಟಿರ್ತಕ್ಕಂಥ. ನಾನು ಓವರ್ ಆಲ್ ಅಗೇನ್ ಆಲ್ ದ ಪಾರ್ಟಿ ಇನ್ಕ್ಲೂಡಿಂಗ್ ದ ಹೋಲ್ 140 crore ಪೀಪಲ್ ಬೇರ್ ವಿತ್ ಮೋದಿ ಸಾಹೇಬ್ರು ಅಲ್ಲಿ ವಾರಿಗೆ ಹೋಗ್ಬೇಕಂತಿತ್ತು. ಇವತ್ತು ನಾವು ಆ ಪ್ರಶ್ನೆ ಕೇಳಿದ ತಕ್ಷಣ ಈ ಪ್ರಶ್ನೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಫಾರ್ ಟೈಮಿಂಗ್ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಲಿಟಲ್ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯು ಆಲ್ಸೋ. Just what is that agenda you want to ask this question? We are asking what has happened today. What has happened 30 years back we will discuss. ಸಂತೋಷ್ ಲಾಡ್ ಕೇಳ್ತಾರೆ ಪತ್ರಕರ್ತರಿಗೆ, ನೀವು ಬಿಜೆಪಿ ಕಾರ್ಯಕರ್ತರ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಕೇಳ್ತಾರೆ. ಪತ್ರಕರ್ತರೆ, ನಿಮ್ಮ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಒಬ್ಬ ಸಚಿವರಾದವರು ಪದೇ ನಿಮಗೆ ನಿಮ್ಮ ಬದ್ಧತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ನೈತಿಕತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ಮೌಲ್ಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೂ ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳನ್ನ ಹೊಗಳುಭಟ್ಟರನ್ನಾಗಿ, ರಾಜಕಾರಣಿಗಳನ್ನ ಮೇಲಕ್ಕೇರಿಸುತ್ತಿರುವಂತಹ ನಮ್ಮ ಕನ್ನಡದ ಮಾಧ್ಯಮಗಳಿಗೆ ನಿಜಕ್ಕೂ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ.
ಸಂತೋಷ್ ಲಾಡ್ ಅವರು ಕೇಳಿರೋದು ಸತ್ಯ. ಇದು ಮೊದಲನೇ ಸಾರಿ ಕೇಳ್ತಿಲ್ಲ ಅವರು. ಸುವರ್ಣ ವಾಹಿನಿಯಲ್ಲಿ ಅಜಿತ್ ಹನುಮಕ್ಕನವರಿಗೆ ನೇರವಾಗಿ ಉತ್ತರ ಕೊಟ್ಟಂತಹ ಏಕೈಕ ಒಬ್ಬ ಸಚಿವ ಯಾರಾದರೂ ಇದ್ರೆ ಅದು ಸಂತೋಷ್ ಲಾಡ್. ನೀವು ಕಾಂಪ್ರಮೈಸ್ ಆಗಿದ್ದೀರಿ, ಅನಿವಾರ್ಯವಾಗಿ ನೀವು ರಾಜಕೀಯ ಪಕ್ಷಗಳ ಜೊತೆ ಇದ್ದೀರಿ. ನಿಮ್ಮ ಚಾನೆಲ್ಗಳ ಮುಖ್ಯಸ್ಥರು ಯಾರು ಎಂಬ ಪ್ರಶ್ನೆಯನ್ನ ಕೇಳ್ತಾ ಕಾರ್ನಲ್ಲಿ ಡ್ರೈವ್ ಮಾಡಿಕೊಂಡು ಕೇಂದ್ರ ಸರ್ಕಾರದ ತಪ್ಪುಗಳನ್ನ ಹೇಳ್ತಿದ್ದಂತಹ ಸಂತೋಷ್ ಲಾಡ್ ಅವರು ಪದೇ ಏನು ಪೆಹಲ್ಗಾಮಲ್ಲಿ ನಡೆದಂತಹ ಏನು ದಾಳಿಯ ಬಗ್ಗೆ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದಂಥವ್ರು ಇವತ್ತೇನು ಕದನ ವಿರಾಮ ಘೋಷಣೆ ಮಾಡಿರುವಂತಹ ವಿಚಾರದಲ್ಲಿ ಮೋದಿ ಅವರಿಗೆ ಯಾಕ್ರಿ ನೀವು ಪ್ರಶ್ನೆ ಕೇಳಿಲ್ಲ ಅಂತೇಳಿ ಮಾಧ್ಯಮಗಳಿಗೆ ಉದ್ದೇಶಿಸಿ ಮಾತಾಡಿದ್ರಲ್ಲ. ನೀವು ಬಿಜೆಪಿ ಪತ್ರಕರ್ತರ ಅಂತ ಕೇಳ್ತಾರೆ ಅಂತಂದ್ರೆ ನೀವು ಯಾವ ಸ್ಥಿತಿಗೆ ಹೋಗಿದ್ದೀರಿ, ನೀವು ಯಾವ ಹಂತಕ್ಕೆ ಹೋಗಿದ್ದೀರಿ? ನೀವು ನಿಜಕ್ಕೂ ಪತ್ರಕರ್ತರಾಗಿ ಮುಂದುವರಿಬೇಕಾ? ನೀವು ಪತ್ರಕರ್ತರಾಗಿ ಮುಂದುವರಿಬೇಕಾ ಗೊತ್ತಾಗ್ತಾ ಇಲ್ಲ. ನಿಮಗೆ ಬದ್ಧತೆ ಅನ್ನೋದಿದೆಯಾ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನು ಬೇಕಾಗೂ ಇಲ್ಲ. ನಿಮಗೆ ಹಣ ಬೇಕು, ಕಮರ್ಷಿಯಲ್ ಬೇಕು, TRP ಬೇಕು ಬಿಟ್ರೆ ಜನರ ಬಗ್ಗೆ ಹಿತಾಸಕ್ತಿನೂ ಇಲ್ಲ. ನಿಮ್ಗೆ ಜನರ ಧ್ವನಿ ಆಗ್ಬೇಕು ಹಾಗೆ ಇಲ್ಲ. ರಾಜಕಾರಣಿಗಳೆಲ್ಲ ಓಲೈಕೆ ಮಾಡ್ತಾ ಇದ್ದೀರಲ್ಲಿ. ಯುದ್ಧದಲ್ಲಿ ಕದನ ವಿರಾಮ ಘೋಷಣೆ ಮಾಡಿ ನಮ್ಮ ಪ್ರಧಾನ ಮಂತ್ರಿಗಳು ತಮಗೆ ತಾವೇ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನ ಮಂತ್ರಿಗಳ ತಪ್ಪು ನಡೆಗಳ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲ. ಸ್ಪೆಷಲ್ ಎಪಿಸೋಡ್ಗಳನ್ನ ಮಾಡ್ತಾ ಇದ್ರಿ. ಇದನ್ನೇ ಸಂತೋಷ್ ಲಾಡ್ ಅವರು ಕೇಳ್ತಿರ್ಬೋದು, ಇದನ್ನೇ ಕೃಷ್ಣ ಬೈರೇಗೌಡರು ಕೇಳ್ತಿರ್ಬೋದು, ಇದನ್ನೇ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದು, ಇದನ್ನೇ ಎಲ್ಲರೂ ಕೇಳ್ತಾ ಇರುವಂತದ್ದು. ಅವರು ಕೇಳ್ತಾ ಇರುವವರು ಕಾಂಗ್ರೆಸ್ ಪಕ್ಷದವರು ಅಂದ ತಕ್ಷಣನೇ ನೀವು ಬಿಜೆಪಿ ಕಾರ್ಯಕರ್ತರ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಲ್ಲ, ಆ ವರ್ತನೆಗೆ ಸಂತೋಷ್ ಲಾಡ್ ಅವರು ಹೇಳಿದ್ದು ನೀವು ಬಿಜೆಪಿ ಕಾರ್ಯಕರ್ತರ ಅಂತೇಳಿ. 100% ಇವತ್ತೇನು ರಿಪಬ್ಲಿಕ್ ಕನ್ನಡ ಇರ್ಬೋದು, ಸುವರ್ಣ ವಾಹಿನಿ ಇರ್ಬೋದು, TV9 ಇರ್ಬೋದು, ಕನ್ನಡದಲ್ಲಿರುವಂತಹ ಬೆರಳೆಣಿಕೆಯಷ್ಟು ಪಬ್ಲಿಕ್ ಟಿವಿಯು ಸಹ ಬಿಜೆಪಿ ಮೂಲದ ಲಹರಿ ವೇಲಿ ಅವರಿಗೆ ಸೇರಿರುವಂತದ್ದು. ಎಲ್ಲವನ್ನೂ ನಾವು ನೋಡ್ತಾ ಇದ್ರೆ ಬಿಜೆಪಿ ಪಕ್ಷದ ಮುಷ್ಟಿನಲ್ಲಿ ಮಾಧ್ಯಮಗಳಿದ್ದಾವೆ. ಇವರು ಮನಸ್ಸಾಕ್ಷಿಗಳನ್ನ ಕೊಂದುಕೊಂಡು ಆತ್ಮಸಾಕ್ಷಿಗಳನ್ನು ಹರಾಜಿಗೆ ಇಟ್ಕೊಂಡು ಇವತ್ತು ಪತ್ರಕರ್ತರಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಎಷ್ಟು ರೀ ಯಶ್, ಚಿತ್ರನಟ ಯಶ್ ರಂಗಣ್ಣನವರಿಗೆ ಬುದ್ಧಿ ಹೇಳ್ತಾರೆ, ಶಿವಣ್ಣ ಬುದ್ಧಿ ಹೇಳ್ತಾರೆ, ಉಪೇಂದ್ರ ಬುದ್ಧಿ ಹೇಳ್ತಾರೆ. ಎಲ್ಲರೂ ಇವರು ಮಾಧ್ಯಮದವರಿಗೆ ಬುದ್ಧಿ ಹೇಳುವಂತ ಪರಿಸ್ಥಿತಿಗೆ ನೀವು ತಂದಿಟ್ಕೊಂಡಿದ್ದೀರಿ ಅಂತಂದ್ರೆ ಅನಂತನಾಗ್ ಬುದ್ಧಿ ಹೇಳ್ತಾರೆ. ಅಂದ್ರೆ ಯಾವ ಸ್ಥಿತಿಗೆ ನೀವು ಹೋಗಿದ್ದೀರಿ? ಚಿತ್ರನಟರನ್ನ ಪಕ್ಕಕ್ಕಿಡಿ. ರಾಜಕಾರಣಿಗಳು ಸೌಮ್ಯ ರೆಡ್ಡಿ ನಿಮ್ಮನ್ನಿಗೆ ಚೀಮಾರಿ ಆಗ್ತಾರೆ. ಸಂತೋಷ್ ಲಾಡ್, ಕೃಷ್ಣ ಬೈರೇಗೌಡರು ಸುವರ್ಣ ವಾಹಿನಿಗೆ ಹಾಕಿದಂತಹ ಪ್ರಶ್ನೆಗಳು, ಅವರು ಕೇಳಿದಂತಹ ಪ್ರಶ್ನೆಗಳು ಇವತ್ತಿಗೂ ಸಹ ಜನಮಾನಸದಲ್ಲಿದೆ. ಇದನ್ನೆಲ್ಲ ತಿಳ್ಕೊಂಡು ಬದಲಾಗಿ ಅಂತ ಹೇಳ್ತಾ ಇದೀವಿ ಹೊರತು ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಬೇಡಿ ಪತ್ರಕರ್ತರೆ. ಇದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿಯೂ ಹೌದು. ಅಕ್ಷರ ಮೀಡಿಯಾ ಪತ್ರಿಕೋದ್ಯಮವನ್ನು ಜೀವಂತವಾಗಿಡೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್